ಕೇವಲ 200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 2ರಿಂದ 3 ವರ್ಷದವರೆಗೂ ನೀವು ಪ್ರತಿ ತಿಂಗಳು 200 ರೂಪಾಯಿನ ಸೇವ್ ಮಾಡ್ಬೋದು. ಒಂದು ಸತಿ 200 ರೂಪಾಯಿನ ನೀವು ಇನ್ವೆಸ್ಟ್ ಮಾಡಿದರೆ ತಿಂಗಳ 200 ರೂಪಾಯಿ ಸೇವ್ ಮಾಡ್ತೀವಿ. ಹಾಗೆಯೇ ಪೇಯ್ನ್ ಕೂಡ ನಮ್ಮದು ಪ್ರತಿ ತಿಂಗಳು ನಾವು ಅನುಭವಿಸುವಂತಹ ನೋವು ಕೂಡ ಮಾಯ ಆಗುತ್ತೆ ಈ ಒಂದು ಸಣ್ಣ ಮ್ಯಾಜಿಕ್ ಪ್ರಾಡಕ್ಟಿಂದ. ಬನ್ನಿ ಹಾಗಿದ್ರೆ ಇದು ಯಾವ ಮ್ಯಾಜಿಕ್ ಪ್ರಾಡಕ್ಟ್ ಏನೆಲ್ಲ ಚಮತ್ಕಾರ ಮಾಡುತ್ತೆ ನಮ್ಮ ಹೆಣ್ಮಕ್ಳ ಫೇಸಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೀತು ಅನ್ನೋದ ಮನೆ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಲಾಂಗ್ ಬ್ರೇಕ್ ತೊಗೊಂಡು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ವಿಡಿಯೋನ ಸ್ಟಾಪ್ ಮಾಡಿದ್ದೆ. ಬಟ್ ಮತ್ತೆ ಇವತ್ತು ಬೆಳಗ್ಗೆಯಿಂದ ಅನ್ನಿಸ್ತಿತ್ತು ವಿಡಿಯೋ ಮಾಡಬೇಕು ಮತ್ತೆ ನಾನು ಬ್ಯುಸಿಯಾಗಿರಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಯಾವ ರೀತಿ ನೀವು ನನಗೆ ಸಪೋರ್ಟ್ ಕೊಟ್ಟಿದ್ದೀರಾ ಅದೇ ರೀತಿ ಇವಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೆಣ್ಮಕ್ಳಿಗೆ. ಸೊ ನಮ್ಮ ಹೆಣ್ಮಕ್ಳಿಗೆ ನಮ್ಮದು ಮಂತ್ಲಿ ಪ್ರಾಬ್ಲಮ್ ಒಂದಾದರೆ ಮಂತ್ಲಿ ಒನ್ಸ್ ಹೈಬ್ರೋ ಮಾಡಿಸೋದು ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ನಾವು ಒಂದು ಸರ್ತಿ ಹೈಬ್ರೋ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಗ್ರೋ ಆಗ್ತಾನೆ ಇರುತ್ತೆ, ಎಕ್ಸ್ಟ್ರಾಸ್ ಎಲ್ಲ ಬಂದ್ಬಿಡುತ್ತೆ. ಅದು ಬೆಳೀತು ಅಂತಂದರೆ ನೋಡೋಕ್ಕೆ ಆಗಲ್ಲ, ನಮ್ಮ ಮುಖದ ಒಂದು ಕಳೆನೇ ಕೆಟ್ಟೋಗ್ಬಿಡುತ್ತೆ. ಆ ರೀತಿಯಾಗಿರುತ್ತೆ. ಕಂಪಲ್ಸರಿ ನಾವು ಹೋಗಲೇಬೇಕಾಗಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ವರ್ಕಿಂಗ್ ವುಮೆನ್ಸ್ ಇರ್ತೀರಾ, ಹಾಗೆಯೇ ಹೌಸ್ ವೈಫ್ ಇರ್ತೀರಿ, ಯಾರೇ ಇದ್ರೂ ಕೂಡ ಟೈಮ್ ಮಾಡ್ಕೊಂಡು ಹೋಗೋದಿದೆಯಲ್ಲ ತುಂಬ ಕಷ್ಟ. ಮತ್ತು ಹಾಗೂ ಟೈಮ್ ಮಾಡ್ಕೊಂಡು ಹೋದರೆ ಆ ಪಾರ್ಲರಲ್ಲಿ ವೆಯ್ಟ್ ಮಾಡಿಸ್ತಾರೆ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಸ್ಕೊಂಡು ಹೋಗಿ ಆಗುವಂಥ ಪೇಯ್ನ್ ಇದೆಯಲ್ಲ, ನಿಜವಾಗ್ಲೂ ನನ್ನ ಕೈಲಂತೂ ತಡೆಯೋಕ್ಕಾಗಲ್ಲ. ನನಗೆ ಮಂತ್ಲಿ ಬಂತು ಅಂದರೆ ಭಯನೇ ಆಗ್ಬಿಡುತ್ತೆ ಐಬ್ರೋಸ್ಗೆ ಹೋಗ್ಬೇಕಾದ್ರೆ. ನಂದು ಬೇರೆ ಇದೊಂದು ಸ್ವಲ್ಪ ಎಲ್ಲ ಸ್ಕಿನ್ ಜಾಸ್ತಿ ಇದೆ. ಸೊ ನೋಡ್ತಿರ್ಬೋದು, ನನ್ನ ಐ ಸ್ವಲ್ಪ ದಪ್ಪ ಇರೋದ್ರಿಂದ ನಂತರ ಇರೋರಿಗೆ ಇದು ತುಂಬ ಕಷ್ಟ ಐಬ್ರೋಸ್ ಮಾಡಿಸ್ಕೊಳ್ಳೋಕ್ಕೆ. ತುಂಬ ಸೆನ್ಸಿಟಿವ್ ಆಗಿರುತ್ತೆ ಇಲ್ಲೆಲ್ಲ ಸ್ಕಿನ್ನು. ಸೊ ಅವಾಗ ಮತ್ತೆ ಇನ್ನೊಂದು ಏನೋ ಕಷ್ಟಪಟ್ಟು ಮಾಡಿಸ್ಕೊಂಡ್ರು ನೀಟಾಗಿ ನಿಮಗೆ ಶೇಪ್ ಅನ್ನೋದು ಕೊಡಲ್ಲ. ಕೆಲವರೆಲ್ಲ ಮಾಡ್ತಾರೆ, ಬಟ್ ಕೆಲವರು ಚೆನ್ನಾಗಿ ಮಾಡಲ್ಲ, ಶೇಪ್ನೇ ಕೆಡಿಸ್ಬಿಡ್ತಾರೆ. ಸೊ ಎಕ್ಸ್ಟ್ರಾಸ್ ಇಲ್ಲೆಲ್ಲ ಬಿಡಬೇಕಾಗುತ್ತೆ, ಲೆಂತ್ ಅದೆಲ್ಲ ಬಿಡೋದೇ ಇಲ್ಲ, ಚೆನ್ನಾಗೇ ಮಾಡೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್, ನನಗಂತೂ ಯಾವಾಗಲೂ ಹಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಯೂಸ್ ಮಾಡಿ ಒಂದು ಒಳ್ಳೆ ಚೆನ್ನಾಗಿದೆ, ಇದು ಯೂಸ್ಫುಲ್ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಎಲ್ಲ ಹೆಣ್ಮಕ್ಳಿಗೂ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇಲ್ಲ. ಇದು ಕೇವಲ 200 ರುಪೀಸ್ಗೆ ನನಗೆ ಮೀಶೋದಲ್ಲಿ ಸಿಕ್ಕಿದೆ. ಒಳ್ಳೊಳ್ಳೆ ಪ್ರಾಡಕ್ಟ್ಸು ನಮ್ಮ ಮೀಶೋದಲ್ಲಿ ಸಿಗುತ್ತೆ. ಸೊ ಇದು ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಪೇಯ್ನ್ ಯಾರು ಐಬ್ರೋಸ್ದು ಕಂಟ್ರೋಲ್ ಮಾಡೋಕ್ಕಾಗದೇ ಇಲ್ಲಪ್ಪ ನಮಗೆ ಅನ್ನೋರಿಗೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ, ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ಇದು ನೋಡ್ತಿದ್ರೇ ಇಷ್ಟ ಆಗುತ್ತೆ, ಅಷ್ಟೊಂದು ಕ್ಯೂಟ್ ಆಗಿದೆ. ತುಂಬ ಚಿಕ್ಕದಾಗೂ ಕೂಡ ಇದೆ, ನೋಡ್ಬೋದು. ನಾವು ಇದನ್ನು ಎಲ್ಲಾದರೂ ಹೋದರೆ ಕೂಡ ಪರ್ಸಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಸೊ ಅದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ನೋಡಿ, ಇಲ್ಲೊಂದು ಬಟನ್ ಇದೆ ಅಲ್ವಾ. ಸೊ ಇದಕ್ಕೆ ನೋಡಿ ಈ ರೀತಿ ಒಂದು ಸರ್ಕಲ್ ಶೇಪಾಗಿ ಕೊಟ್ಟಿದ್ದಾರೆ. ಈ ಫ್ಲ್ಯಾಟ್ ಶೇಪಲ್ಲಿ ಕೊಟ್ಟಿರೋದನ್ನು ನಾವು ಅಪ್ಪರ್ ಲಿಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಕೊಳ್ಳೋದು. ತುಂಬ ಅಂದರೆ ತುಂಬ ಈಸಿ ಹ್ಯಾಂಡಲ್ ಇದೆ. ನಾವೇ ಆರಾಮ್ಸೆ ಒಂದು ಒಳ್ಳೆ ಶೇಪಲ್ಲಿ ಐಬ್ರೋ ಕೂಡ ಮಾಡ್ಕೋಬೋದು. ಮತ್ತು ಅಪ್ಪರ್ ಲಿಪ್ಪು ಕೆಲವ್ರಿಗೆಲ್ಲ ನೋಡಿ, ನಂತರ ಏನಾದರೂ ಮಚ್ಚೆ ಎಲ್ಲ ಇತ್ತು ಅಂದರೆ ಅದ್ರ ಮೇಲೆ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಇಲ್ಲೆಲ್ಲನೂ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂಥವ್ರಿಗಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ಅದು ನೀವು ಮಂತ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂತಿಲ್ಲ, ಆ ಕೂದಲು ಬೇಗನೆ ಒಂದು ವಾರದಲ್ಲೇ ಬಂದುಬಿಡುತ್ತೆ. ಸೊ ಪ್ರತಿ ವಾರ ನೀವು ಹೋಗಿ ಪಾರ್ಲರಲ್ಲಿ ಮಾಡಿಸ್ಕೊತೀವಿ ಅನ್ನೋದು ಆಗೋದಿಲ್ಲ. ಇನ್ನು ಮನೇಲಿ ಬೇರೆದ್ರಲ್ಲೆಲ್ಲ ಮಾಡಿಕೊಂಡ್ರೆ ಪ್ಲಕ್ಕರಲ್ಲೆಲ್ಲ ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ. ಇದು ಪೇಯ್ನ್ಲೆಸ್ ಆಗಿ ನಾವು ಐಬ್ರೋಸ್ನ ಮಾಡ್ಕೋಬೋದು. ಸೊ ನೋಡಿ, ಇಲ್ಲೊಂದು ಬಟನ್ ಇದೆ. ಹಾಗೆಯೇ ಈ ಒಂದು ಕೂಡ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಪೆನ್ ಶೇಪಲ್ಲಿ ಇದೆಯಲ್ಲ, ಈ ನೀಡಲ್ ಶೇಪಲ್ಲಿದೆ. ಇದನ್ನು ನಾವು ಇಲ್ಲಿ ನೀಟಾಗಿ ಶೇಪ್ ಕೊಡೋಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಶೇಪಲ್ಲಿರೋದನ್ನು ನಾವು ಇಲ್ಲಿ ಲೈಕ್ ಅಪ್ಪರ್ ಲಿಪ್ಪು ಇಲ್ಲಿ ಮಾಡ್ಕೊಳ್ಳೋಕ್ಕೆ, ಚಿನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇದನ್ನು ಕೊಟ್ಟಿದ್ದಾರೆ. 2 ರೀತಿ ನಮಗೆ ಆಪ್ಷನ್ ಇದೆ. ಸೊ ಜೊತೆಗೆ ನೋಡ್ತಿರ್ಬೋದು, ಈ ಒಂದು ಬಾಕ್ಸಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ. ಇದು ಚಾರ್ಜಬಲ್ಲು, ನಾವು ರೀಚಾರ್ಜ್ ಅಂದರೆ ಲೈಕ್ ನಮ್ಮದು ಮೊಬೈಲ್ ಚಾರ್ಜರ್ದು ಇದೆಯಲ್ವ, ಅದರಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು. ಅಡಾಪ್ಟರ್ಗೆ ಹಾಕಿ ಚಾರ್ಜಿಂಗ್ ಕೂಡ ಮಾಡ್ಬೋದು. ಶೆಲ್ಗೂ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ. ಹಾಗೆಯೇ ಇದು ಒಂದು ಕೊಟ್ಟಿದ್ದಾರೆ. ಸೊ ಎಲ್ಲ ಐಬ್ರೋಸ್ ಎಲ್ಲ ಆದಮೇಲೆ ನಾವು ಎಕ್ಸ್ಟ್ರಾನ ಕ್ಲೀನ್ ಮಾಡೋಕ್ಕೆ, ಏರ್ನ ರಿಮೂವ್ ಮಾಡೋಕ್ಕೆ ಅಂತ. ಸೊ ಬನ್ನಿ ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಇಲ್ಲೊಂದು ಬಟನ್ ಇದೆ ಅಲ್ವಾ, ಈ ಬಟನ್ನ ಮೇಲಕ್ಕೆ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ. ಆನ್ ಆದಮೇಲೆ ಆ್ಯಕ್ಚುಲಿ ನಾನು ಯಾವಾಗ ಮಾಡ್ಕೊಂಡಿದ್ದೀನಿ 2-3 ಡೇಸ್ ಆಗ್ಬಿಟ್ಟಿದೆ.
ಗ್ರಿಪ್ಪಾಗಿ ನಿಮ್ಮ ನಾಲಿಗೆ ಸಹಾಯದಿಂದ ಅಥವಾ ಇರ್ಕಿ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಆಮೇಲೆ ನೀವು ಆಫ್ ಮಾಡ್ಕೊಳ್ಳೋದು. ಇಲ್ಲಿ ವೈಟ್ ಲೈಟ್ ಬರ್ತಾ ಇದೆ ಅಂತಂದರೆ ಚಾರ್ಜ್ ಚೆನ್ನಾಗಿದೆ ಅಂತ. ಮತ್ತು ನೀವಿನ್ನು ಚಾರ್ಜ್ಗೆ ಹಾಕುವಾಗ ಇದು ರೆಡ್ ಲೈಟ್ ಆನ್ ಆಗುತ್ತೆ. ಫುಲ್ ಕಂಪ್ಲೀಟ್ ನೀವು ಒಂದು ಹಾಫ್ ಆನ್ ಅವರ್ ಚಾರ್ಜ್ಗೆ ಇರಬೇಕಾಗುತ್ತೆ. ಸೊ ಇದನ್ನು ಚೇಂಜ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ. ಸಾರಿ ಬೀಳಿಸ್ಬಿಟ್ಟೆ. ಸೊ ಇಲ್ಲಿ ನೋಡಿ ಈ ರೀತಿಯಾಗಿದೆ ನೋಡಿ. ಇದನ್ನು ಜಸ್ಟ್ ನಾವು ಪೆನ್ನಿಗೆ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಫಿಕ್ಸ್ ಮಾಡಿ. ಸಾರಿ, ಏನೋ ಮೇಲ್ಗಡೆ ಕುಡ್ತಾ ಇದ್ದಾರೆ, ಡಿಸ್ಟರ್ಬೆನ್ಸ್, ಮೊಳೆ ಹೊಡಿತಾ ಇದ್ದಾರೆ ಅನಿಸುತ್ತೆ. ಸೊ ಇಷ್ಟೇ ನೋಡಿ, ಈ ರೀತಿ ಫಿಕ್ಸ್ ಮಾಡಿಕೊಂಡು ಆನ್ ಮಾಡೋದು. ಮಾಡಾದ್ಮೇಲೆ ನೀಟಾಗಿ ಈ ರೀತಿ ಇಟ್ಕೊಂಡು ಒಂದು ಕೆಲಸ ಮಾಡಿ. ಇದಕ್ಕೂ ಮುಂಚೆ ನಿಮಗೆ ಏನಾದರೂ ಶೇಪ್ ತೆಗೆಯೋದು ಕಷ್ಟ ಅಂತ ಅನಿಸಿದ್ರೆ ಈ ರೀತಿ ಒಂದು ಐಬ್ರೋ ಶೇಪ್ ಪೆನ್ಸಿಲಲ್ಲಿ ನೀಟಾಗಿ ನಿಮ್ಗೆ ಯಾವ ಶೇಪು ಆ ಶೇಪಲ್ಲಿ ಡ್ರಾ ಮಾಡ್ಕೊಂಡ್ಬಿಡಿ. ಈ ರೀತಿ ಡ್ರಾ ಮಾಡಿಕೊಂಡು ಅದೇ ಶೇಪಲ್ಲಿ ನೀವು ಐಬ್ರೋ ಮಾಡ್ಕೊಂಡು ಹೋಗ್ಬೋದು. ತುಂಬ ಈಸಿ, ಎಷ್ಟು ನೀಟಾಗಿ ಏರ್ ರಿಮೂವ್ ಆಗುತ್ತೆ ಗೊತ್ತಾ. ಒಂದು ಚೂರು ಕೂಡ ನಿಮಗೆ ಪೇನ್ ಆಗಲ್ಲ. ಅಷ್ಟೇ. ಸೊ ಈ ರೀತಿ ನಿಮಗೂ ಇಲ್ಲೆಲ್ಲ ಕೂದಲಿದೆ ಅಂತಂದರೆ ಈ ರೀತಿಯಾಗಿ ನೀಟಾಗಿ ನೀವು ನಿಮ್ಮದೇ ಆದಂತಹ ನಮಗೆ ಹೆಣ್ಮಕ್ಳಿಗೆ ನಮ್ಮ ಫೇಸ್ಗೆ ಯಾವ ಥರ ಸೂಟ್ ಆಗುತ್ತೆ, ಐಬ್ರೋ ಶೇಪ್ ಯಾವ ರೀತಿ ಕೊಟ್ಕೋಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾವು ನೀಟಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೇ ಐಬ್ರೋಸ್ನ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ನಿನ್ನೆ ಅಷ್ಟೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗೇನು ಎಕ್ಸ್ಟ್ರಾ ಇಲ್ಲ ಈಗ ಏರ್ಸು. ಮತ್ತು ಇನ್ನು ಎಕ್ಸ್ಟ್ರಾ ಏರ್ಸು 15 ಡೇಸ್ ಒನ್ಸ್ ಬಂದುಬಿಡುತ್ತಲ್ವಾ. ಸೊ ಅವಾಗ ಪಾರ್ಲರ್ಗೆ ಹೋಗಲ್ಲ. ಇನ್ನು 15 ಡೇಸ್ ಆದಮೇಲೆ 1 ಮಂತ್ ಆದಮೇಲೆ ಮಾಡೋಕ್ಕೋದ್ರೆ ತುಂಬ ಜಾಸ್ತಿ ಇರುತ್ತೆ, ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಇದೊಂದು ನಿಮ್ಮ ಮನೇಲಿ ಇತ್ತು ಅಂತಂದರೆ ನೀವು 15 ಡೇಸ್ ಒನ್ಸು ಇದರಿಂದ ನೀವು ಐಬ್ರೋಸ್ನ ಮಾಡ್ಕೋಬೋದು. ನೀವೇ ಮಾಡ್ಕೋಬೋದು. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೂಡ ಇರುತ್ತೆ, ಪೇಯ್ನ್ಲೆಸ್ಸು. ಮತ್ತು ನಮಗೆ ಪಾರ್ಲರ್ಗೆ ಹೋದರೆ ಒಂದು 200 ರುಪೀಸ್ ಅಥವಾ 180 ರುಪೀಸ್ ಆದರೂ ಚಾರ್ಜ್ ಮಾಡ್ತಾರೆ. ಅಪ್ಪರ್ ಲಿಪ್ಪು, ಲೋವರ್ ಲಿಪ್ಪು ಮತ್ತು ಐಬ್ರೋಸ್ ಅಂದರೆ ನೀವು ಒಂದು ಸತಿ 180ನ 200 ನಾನು ಮರ್ತುಬಿಟ್ಟಿದ್ದೀನಿ ಅಷ್ಟೇ, ವಿತಿನ್ 200 ಇದೆ. ಸೊ ಒಂದು ಸತಿ ಇನ್ವೆಸ್ಟ್ ಮಾಡಿಕೊಂಡು ನೀವು ವರ್ಷಾನುಗಟ್ಟಲೆ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ನಾವು ಶೆಲ್ಗೆಲ್ಲ ಇನ್ವೆಸ್ಟ್ ಮಾಡಬೇಕು ಅನ್ನೋದಿಲ್ಲ, ಚಾರ್ಜಬಲ್ ಅಲ್ವಾ. ಸೊ ತುಂಬ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟು. ಹೆಣ್ಮಕ್ಳಿಗೆ ಪೇಯ್ನ್ ರಹಿತವಾದ ಐಬ್ರೋಸನ್ನು ನೀವಾಗೆ ನಿಮ್ಮ ಕೈಯಾರೆ ಮಾಡ್ಕೋಬೋದು. ಹೋಪ್ ಈ ವಿಡಿಯೋ ನಿಮ್ಮೆಲ್ಲ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ತರಿಸ್ಕೊಂಡು ಟ್ರೈ ಮಾಡಿ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮಗೆ. ಸೊ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಇದೆ. ಸೊ ನಾನು ಅಷ್ಟೇ ನಿಮಗೆಲ್ಲ ಶೇರ್ ಮಾಡ್ತಾ ಇರೋದು ಒಂದು ಯೂಸ್ಫುಲ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾ ಇರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಮತ್ತೊಂದು ಲಾಗೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ.